ವಿದೇಶದಿಂದ LPG ಗ್ಯಾಸ್ ಸಿಲಿಂಡರ್ ನಿಮ್ಮ ಮನೆ ಬಾಗಿಲಿಗೆ ಬರಲು ಎಷ್ಟು ದಿನ ತೆಗೆದುಕೊಳ್ಳುತ್ತೆ? ಇಲ್ಲಿದೆ ಕಂಪ್ಲೀಟ್ ವರದಿ. ನಮಸ್ಕಾರ ವೀಕ್ಷಕರೇ, ಜನರಲ್ ಟಿವಿ ಕನ್ನಡಕ್ಕೆ ಸ್ವಾಗತ. ವೀಕ್ಷಕರೇ, ಪ್ರತಿದಿನ ಬೆಳಗ್ಗೆ ಎದ್ದ ತಕ್ಷಣ ನಾವು ಮಾಡೋ ಮೊದಲ ಕೆಲಸ ಅಡುಗೆ ಮನೆಗೆ ಹೋಗಿ ಗ್ಯಾಸ್ ಸ್ಟೋವ್ ಆನ್ ಮಾಡೋದು. ಆ ನೀಲಿ ಜ್ವಾಲೆಯಲ್ಲಿ ಚಹಾ ತಯಾರಾಗುವಾಗ ನಾವು ಯಾವತ್ತಾದರೂ ಯೋಚನೆ ಮಾಡಿದ್ದೀವ ಈ ಸಿಲಿಂಡರ್ ಒಳಗಿರುವ ಅನಿಲ ಎಲ್ಲಿಂದ ಬಂತು, ಇದರ ಹಿಂದಿರುವ 10 ದೇಶಗಳ ಸಾಹಸ ಎಂಥದ್ದು ಅಂತ? ಹೌದು, ನೀವು ಬಳಸುವ ಈ ಗ್ಯಾಸ್ ಸಾವಿರಾರು ಕಿಲೋಮೀಟರ್ ದೂರದ ಅರಬ್ ರಾಷ್ಟ್ರಗಳಿಂದಲೋ ಅಥವಾ ಅಮೇರಿಕಾದಿಂದಲೋ ಬಂದಿರಬಹುದು. ಅಟ್ಲಾಂಟಿಕ್ ಸಾಗರ, ಹಿಂದೂ ಮಹಾಸಾಗರಗಳನ್ನು ದಾಟಿ 10 ಪ್ರಕ್ರಿಯೆಗಳನ್ನು ಮುಗಿಸಿ ನಿಮ್ಮ ಮನೆಗೆ ಬರಲು ಇದು ಎಷ್ಟು ದಿನ ತೆಗೆದುಕೊಳ್ಳುತ್ತೆ? ಈ ಬ್ಲೂ ಎನರ್ಜಿಯ ಪ್ರಯಾಣದ ಕಥೆಯನ್ನು ಇವತ್ತಿನ ವಿಡಿಯೋದಲ್ಲಿ ನಾವು ಡೀಟೇಲ್ ಆಗಿ ನೋಡೋಣ. ಸ್ಕಿಪ್ ಮಾಡಬೇಡಿ, ವಿಡಿಯೋನ ಕೊನೆ ತನಕ ನೋಡಿ, ಯಾಕಂದರೆ ಈ ಮಾಹಿತಿ ನಿಮ್ಮನ್ನು ಆಶ್ಚರ್ಯಚಕಿತರನ್ನಾಗಿ ಮಾಡುತ್ತೆ. ಹಾಗೂ ಇದೇ ಥರ ಇಂಟ್ರೆಸ್ಟಿಂಗ್ ಮಾಹಿತಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಅನಿಲದ ಉಗಮ ಭೂಮಿಯ ಆಳದಿಂದ ಹೊರಕ್ಕೆ. ಈ ಪ್ರಯಾಣ ಶುರುವಾಗೋದು ಭೂಮಿಯ ಆಳದಲ್ಲಿ ಅಥವಾ ಸಮುದ್ರದ ತಳಭಾಗದಲ್ಲಿ. ಸೌದಿ ಅರೇಬಿಯಾ, ಕತಾರ್, UAE ಅಂತಹ ರಷ್ಯಾದಂತಹ ದೇಶಗಳಲ್ಲಿ ನೈಸರ್ಗಿಕ ಅನಿಲದ ದೊಡ್ಡ ನಿಕ್ಷೇಪಗಳಿವೆ. ಮೊದಲು ಬೃಹತ್ ರಿಂಗ್ಗಳ ಮೂಲಕ ಭೂಮಿಯನ್ನು ಕೊರೆದು ಕಚ್ಚಾ ತೈಲ ಮತ್ತು ಅನಿಲವನ್ನು ಹೊರತೆಗೆಯಲಾಗುತ್ತೆ. ಹೊರಬಂದ ಅನಿಲದಲ್ಲಿ ಅಶುದ್ಧತೆ ಇರುತ್ತೆ. ಅದನ್ನು ರಿಫೈನರ್ಗಳಲ್ಲಿ ಪ್ರಕ್ರಿಯೆಗೊಳಿಸಿ ಪ್ರೊಪೇನ್ ಮತ್ತು ಬ್ಯೂಟೇನ್ ಎಂಬ 2 ಪ್ರಮುಖ ಅನಿಲಗಳನ್ನು ಬೇರ್ಪಡಿಸಲಾಗುತ್ತೆ. ಇವೇ ನಮ್ಮ LPGಯ ಮೂಲ ಘಟಕಗಳು. ಇನ್ನು ಅನಿಲ ರೂಪದಲ್ಲಿದ್ದರೆ ಇದನ್ನು ಸಾಗಿಸೋದು ಕಷ್ಟ. ಹಾಗಾಗಿ ಇದನ್ನು ಅತಿ ಕಡಿಮೆ ತಾಪಮಾನದಲ್ಲಿ ತಂಪು ಮಾಡಿ ದ್ರವ ರೂಪಕ್ಕೆ ಬದಲಿಸಲಾಗುತ್ತೆ. ಆಗ ಇದು 600 ಪಟ್ಟು ಕಡಿಮೆ ಜಾಗವನ್ನು ಆಕ್ರಮಿಸುತ್ತೆ. ಸಮುದ್ರಯಾನ, ದೈತ್ಯ ಟ್ಯಾಂಕರ್ ಹಡಗುಗಳು. ಈಗ ಈ ದ್ರವ ರೂಪದ ಗ್ಯಾಸನ್ನು ಲಂಡನ್ನ ಐಫೆಲ್ ಟವರ್ಗಿಂತಲೂ ದೊಡ್ಡದಾಗಿರುವ LNG ಕ್ಯಾರಿಯರ್ ಹಡಗುಗಳಿಗೆ ತುಂಬಲಾಗುತ್ತೆ. ಈ ಹಡಗುಗಳು ಸುಮಾರು 5,000ದಿಂದ 15,000 ಕಿಲೋಮೀಟರ್ ದೂರ ಪ್ರಯಾಣಿಸಬೇಕಾಗತ್ತೆ. ಸಮುದ್ರದ ಹವಾಮಾನ ಮತ್ತು ಹಡಗಿನ ವೇಗವನ್ನು ಅವಲಂಬಿಸಿ ಈ ಪ್ರಯಾಣಕ್ಕೆ 7ರಿಂದ 25 ದಿನಗಳು ಬೇಕಾಗುತ್ತೆ. ಈ ಹಡಗುಗಳು ಚಲಿಸುವ ಬಾಂಬ್ಗಳಿದ್ದಂತೆ, ಹಾಗಾಗಿ ಇವುಗಳಲ್ಲಿ ಅತ್ಯಾಧುನಿಕ ರಕ್ಷಣಾ ವ್ಯವಸ್ಥೆ ಇರುತ್ತೆ. ಹಡಗಿನ ಕ್ಯಾಪ್ಟನ್ ಸಣ್ಣ ತಪ್ಪು ಮಾಡಿದರೂ ಸಹ ದೊಡ್ಡ ಅನಾಹುತವೇ ಸಂಭವಿಸಬಹುದು. ಭಾರತದ ಬಂದರುಗಳಿಗೆ ಆಗಮನ. ವಾರಗಳ ಪ್ರಯಾಣದ ನಂತರ ಈ ಹಡಗುಗಳು ಭಾರತದ ಮಂಗಳೂರು, ಜಾಮ್ನಗರ ಅಥವಾ ವಿಶಾಖಪಟ್ಟಣಂನಂತಹ ದೊಡ್ಡ ಆಮದು ಟರ್ಮಿನಲ್ಗಳಿಗೆ ಬಂದು ತಲುಪುತ್ತವೆ. ಹಡಗಿನಿಂದ ದೊಡ್ಡ ಪೈಪ್ಲೈನ್ಗಳ ಮೂಲಕ ಗ್ಯಾಸ್ ಅನ್ನು ನೆಲದ ಮೇಲಿರುವ ಬೃಹತ್ ಗೋಳಾಕಾರದ ಟ್ಯಾಂಕರ್ಗಳಿಗೆ ವರ್ಗಾಯಿಸಲಾಗುತ್ತೆ. ಇಲ್ಲಿ ಮತ್ತೊಮ್ಮೆ ಗುಣಮಟ್ಟದ ಪರೀಕ್ಷೆ ನಡೆಯುತ್ತೆ. ಭಾರತದ ಸರ್ಕಾರಿ ಕಂಪನಿಗಳಾದ IOCL, BPCL ಮತ್ತು HPCL ಇವುಗಳನ್ನು ಸ್ವೀಕರಿಸುತ್ತವೆ. ದೇಶೀಯ ಸಾಗಣೆ ಮತ್ತು ಬಾಟ್ಲಿಂಗ್ ಪ್ಲಾಂಟ್. ಈಗ ಗ್ಯಾಸ್ ಬಂದರಿನಿಂದ ನಿಮ್ಮ ಊರಿನ ಹತ್ತಿರವಿರುವ ಬಾಟ್ಲಿಂಗ್ ಪ್ಲಾಂಟ್ಗೆ ಬರಬೇಕು. ಇದು ಹೇಗೆ ಬರುತ್ತಾ ಗೊತ್ತಾ? ಸಾವಿರಾರು ಕಿಲೋಮೀಟರ್ ಉದ್ದದ ಪೈಪ್ಲೈನ್ಗಳ ಮೂಲಕ ಗ್ಯಾಸ್ ಹರಿಯುತ್ತೆ. ಪೈಪ್ಲೈನ್ ಇಲ್ಲದ ಜಾಗಗಳಿಗೆ ವಿಶೇಷ ಬುಲೆಟ್ ಟ್ರಕ್ಗಳ ಮೂಲಕ ಸಾಗಿಸಲಾಗುತ್ತೆ. ಇಲ್ಲಿ ಆಟೋಮ್ಯಾಟಿಕ್ ಯಂತ್ರಗಳ ಮೂಲಕ ಖಾಲಿ ಸಿಲಿಂಡರ್ಗಳಿಗೆ ನಿಖರವಾಗಿ 14.2 kg ಗ್ಯಾಸ್ ತುಂಬಲಾಗುತ್ತೆ. ಪ್ರತಿ ಸಿಲಿಂಡರ್ನ ತೂಕ ಮತ್ತು ಸೋರಿಕೆಯನ್ನು ಕಟ್ಟುನಿಟ್ಟಾಗಿ ಪರೀಕ್ಷೆ ಮಾಡಲಾಗುತ್ತೆ. ಬಾಟ್ಲಿಂಗ್ ಪ್ಲಾಂಟ್ನಿಂದ ಲಾರಿಗಳ ಮೂಲಕ ಸಿಲಿಂಡರ್ಗಳು ನಿಮ್ಮ ಏರಿಯಾದ ಗ್ಯಾಸ್ ಏಜೆನ್ಸಿಗೆ ಬರುತ್ತವೆ. ಅಲ್ಲಿಂದ ಡೆಲಿವರಿ ಬಾಯ್ಸ್ ತಮ್ಮ ಸಣ್ಣ ಟ್ರಕ್ ಅಥವಾ ಸೈಕಲ್ಗಳ ಮೂಲಕ ನಿಮ್ಮ ಮನೆ ಬಾಗಿಲಿಗೆ ತಲುಪಿಸ್ತಾರೆ. ವಿದೇಶದಲ್ಲಿ ಈ ಒಂದು ಗ್ಯಾಸನ್ನು ಹೊರತೆಗೆಯೋದಕ್ಕೆ 2ರಿಂದ 3 ದಿನಗಳು ಬೇಕಾಗುತ್ತೆ. ಸಮುದ್ರಯಾನ 15ರಿಂದ 20 ದಿನಗಳು ಬೇಕಾಗುತ್ತೆ. ಟರ್ಮಿನಲ್ ಮತ್ತು ಸಾಗಣೆಗೆ 5ರಿಂದ 7 ದಿನಗಳು ಬೇಕಾಗುತ್ತೆ. ಬಾಟ್ಲಿಂಗ್ ಮತ್ತು ವಿತರಣೆಗೆ 2ರಿಂದ 3 ದಿನಗಳು ಬೇಕಾಗುತ್ತೆ. ಇಲ್ಲಿ ಒಟ್ಟು ಸಮಯ ಸುಮಾರು 30ರಿಂದ 45 ದಿನಗಳ ಸುದೀರ್ಘ ಪ್ರಯಾಣವಿದು. ನೋಡಿದ್ರಲ್ಲ ವೀಕ್ಷಕರೇ, ನಾವು ಕೇವಲ ಒಂದು ಫೋನ್ ಕಾಲ್ ಅಥವಾ ಆ್ಯಪ್ ಮೂಲಕ ಬುಕ್ ಮಾಡುವ ಈ ಸಿಲಿಂಡರ್
ಸಪ್ತ ಸಾಗರವನ್ನು ದಾಟಿ ಎಷ್ಟು ಸಾಹಸ ಮಾಡಿ ನಮ್ಮ ಅಡುಗೆ ಮನೆಗೆ ಬರುತ್ತದೆ ಅಂತ ನಿಮಗೆ ಈ ವಿಡಿಯೋದಿಂದ ಗೊತ್ತಾಗಿರ್ಬೋದು. ಈ ವ್ಯವಸ್ಥೆಯ ಹಿಂದೆ ಲಕ್ಷಾಂತರ ಜನರ ಪರಿಶ್ರಮವಿರುತ್ತೆ. ಮುಂದಿನ ಬಾರಿ ನೀವು ಗ್ಯಾಸ್ ಹಚ್ಚುವಾಗ ಈ ಸುದೀರ್ಘ ಪ್ರಯಾಣದ ಬಗ್ಗೆ ಒಮ್ಮೆ ನೆನಪಿಸ್ಕೊಳ್ಳಿ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿಕೊಳ್ಳಿ. ಇಂತಹ ಇನ್ನಷ್ಟು ಆಸಕ್ತಿದಾಯಕ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.